ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ 3 ತಿಂಗಳಾಯಿತು. ಎಷ್ಟು ಡೆಲಿವರಿ ಆಗ್ಬೋದಪ್ಪ? 9 ತಿಂಗಳು ಅಂದರೆ 18 3 ಡೆಲಿವರಿ ಆಗ್ಬಿಡ್ಬೋದಾಯ್ತು. 7 ತಿಂಗಳದು ಸಿಸರ್ ಏನಾದರೆ ಇವತ್ತು ತಗೊಂಡಿದ್ರೆ ನೀವು ಅಲೋ ಮಾಡಿದ್ದೀರಾ? ಯಾರಾದರೂ ಇಲ್ಲಿ ಅವರು ಮಂತ್ರಿಗಳಿದ್ದಾರೆ ಕೊಡ್ತಾ ಇದ್ದಾರಾ? ಅಲ್ಲ ಟೆನ್ಷನ್ ಕೊಡ್ತಾರೆ ನೋಡಿ. ಇನ್ಯಾವ ಪುರುಷಾರ್ಥಕ್ಕೆ ಮೂರು ಮಾತಾಡಬೇಕು? ಓಕೆ, ಅಪೋಸಿಷನ್ ಲೀಡರ್ ಮಾತಾಡುವಾಗ ನೀವು ಯಾವಾಗಲೂ ಹೇಳ್ತಾ ಇರ್ತೀರಾ ಸಭಾಧ್ಯಕ್ಷರೇ ಸೀರಿಯಸ್ ಆಗಿ ಕೂತ್ಕೋಬೇಕು. ಮಂತ್ರಿಗಳೇ ಕರ್ಸಿ ಅವ್ರನ್ನ. ಯಾರ ಅಧ್ಯಕ್ಷ ಒಂದು ಹೆಸರು ಓದ್ಬಿಡಿ, ಎಲ್ಲಾನು ಹೋಗ್ಲಿ. ನಾವು ಕೂತ್ಕೊಂತೀವಿ, 1 ನಿಮಿಷ ಹೆಸರು ಬರ್ತಾರೆ. ಹೆಸರು ಓದ್ಬಿಡಿ. ಮಾತಾಡುವಾಗಲೂ ಕೂಡ ನೋಡಿ ಹಿರಿಯ ಸದಸ್ಯರೇ, ಇಲ್ಲಿ ನಾವು ಒಂದೇ ದಿವಸದಲ್ಲಿ ಮೊನ್ನೆ ಬಹಳಷ್ಟು ಚರ್ಚೆ ಮಾಡಿ 2 ದಿವಸದಲ್ಲಿ 32 ಬಿಲ್ ಪಾಸ್ ಮಾಡಿ ಕಳಿಸಿದ್ದೇವೆ. ಎಲ್ಲ ಬಿಲ್ಗಳಿಗೆ ಅಲ್ಲಿಗ ಚರ್ಚೆಗೆ ಬರ್ತಾ ಇದೆ ವಿಧಾನ ಪರಿಷತ್ನಲ್ಲಿ. ಅದಕ್ಕೆ ಆ ಬಹುತೇಕ ಸಂಬಂಧಪಟ್ಟಂತ ಸಚಿವರಿಗೆಲ್ಲ ಅವ್ರಿಗೆ ಕೊಟ್ಟಿದ್ದೀರಿ. ನೀವು ಕೊಟ್ಟ ಕಾರಣವೇ ಬಿಲ್ ಎಲ್ಲ ಕರೆಕ್ಟ್ ಆಗಿ ಅವ್ರು ಅಲ್ಲಿಂದ ವಿಧಾನ ಪರಿಷತ್ತಲ್ಲಿ ಬರ್ತಾರೆ. ಈಗ ಮಿನಿಸ್ಟರ್ ಬರ್ತಾ ಇದ್ದಾರೆ. ಇಷ್ಟು ಬಿಲ್ ಪಾಸ್ ಜ್ಞಾನೇಂದ್ರ ಅವರೇ ಮಿನಿಸ್ಟರ್ ಬರ್ತಾ ಇದ್ದಾರೆ. ರೆಕಾರ್ಡು ಚರ್ಚೆ ಆಗಿರೋದು ಈಗ ಸತ್ ಬರ್ತಾರೆ. ಪ್ರೊಡಕ್ಟಿವ್ ಆಗಿ ಹೌಸ್ ಕರೆಸ್ತಾ ಇದ್ದೀವಿ. ಅನ್ಪ್ರೊಡಕ್ಟಿವ್ ಆಗಿ ಇವತ್ತು ಸರ್ಕಾರ ಬರ್ತಾರೆ. ಅವರು ಅಲ್ಲಿದ್ದಾರೆ, ಮಾತಾಡಿ ಬರ್ತಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಕೊಡುವ ಕರೆಕ್ಟ್ ಉತ್ತರ ಸಿಕ್ಕಿದ್ರೆ ಆಯ್ತಲ್ಲ. ಆದರೆ ಬರ್ಕೊಂಡು ಅದು ಉತ್ತರನೂ ನ್ಯಾಯವಾಗಿ ಓದಲ್ಲ ಅವರು. ನೋಡೋಣ ಮಾಡೋಣ ಇಷ್ಟು ಬಿಟ್ಟರೆ ಈ ಸರ್ಕಾರದಲ್ಲಿ ಬೇರೆ ಏನು ಉತ್ತರ ನಾವಂತೂ ನೋಡಿಲ್ಲ. ಅಧ್ಯಕ್ಷರೇ, ರಾಜ್ಯದಲ್ಲಿ 2 ವರ್ಷ 3 ತಿಂಗಳಾಯಿತು ಈ ಸರ್ಕಾರ ಬಂತು. ನಾನು ಆಗಲೇ ಹೇಳಿದೆ, ಡೆಲಿವರಿ ಆಗಿದ್ದರೆ ಅಶ್ವಥ್ ನಾರಾಯಣ್, ಡಾಕ್ಟರ್ ಅಶ್ವಥ್, ಫುಲ್ ಟರ್ಮ್ ಆಗಿದ್ರೆ 3, ಕಡಿಮೆ ಅಬಾರ್ಷನ್ನು. ಈ ಸರ್ಕಾರನೇ ಒಂಥರ ಅಬಾರ್ಷನ್ ಸರ್ಕಾರ ಇದು. ಯಾವುದೂ ಕಂಪ್ಲೀಟೇ ಇಲ್ಲ, ನಾರ್ಮಲ್ ಡೆಲಿವರಿನೇ ಇಲ್ಲ. ಅಲ್ಲಿ ನೋಡಿದೆ ಮಾದೇವಪ್ಪ ಅವ್ರ ಕತೆ, ಅವ್ರದ್ದು ಅಬಾರ್ಷನ್ ಕೇಸೆ. ಮಾದೇವಪ್ಪಂದು ಅಬಾರ್ಷನ್ ಅವ್ರು ಕೇಳಿಸ್ಕೊಂಡ್ತಾನೆ ಇಲ್ಲ. SC ST ಹಣನೂ ಅದೂ ಅಬಾರ್ಷನ್ ಕೇಸೆ ಅದು ಪಾಪ. ಅದು ಡೈವರ್ಷನ್ನು.